ಫ್ರೆಂಡ್ಸ್, ಯಶು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ, ಅಡಕೆ ಗಿಡದ ಮಧ್ಯ ಹೂವಿನ ಗಿಡವನ್ನು ನೆಡುವುದು ಹೇಗೆ ಮತ್ತು ಹೂವಿನ ಗಿಡವನ್ನು ಯಾವ ಟೈಮಲ್ಲಿ ಅಡಕೆ ಗಿಡದ ಒಳಗೆ ನೆಟ್ಟರೂ ಏನೂ ತೊಂದರೆ ಆಗೋದಿಲ್ಲ ಎನ್ನುವ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುತ್ತಿದ್ದೇನೆ. ಎಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿ ಎನ್ನುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆಲೆ ಮಳೆ ಹೋಯ್ತೈತೆ. ಇದು ಬರಗಾಲದಲ್ಲಿ ನೆಟ್ಟಿದ್ದು. ನೋಡಿ, ಈಗ ಆಲೆ ಸದೋಯ್ತೈತೆ ಗಿಡ. ಯಾಕಪ್ಪ ಈ ವಿಡಿಯೋ ಮಾಡಿರೋದು ಅಂದರೆ, ನೀವು ನೆಡ್ಬೇಕಾರೆ ಯಾವ ಟೈಮಲ್ಲಿ ನೆಡ್ಬೋದು, ಯಾವ ಅಕ್ಕಚರದಲ್ಲಿ ನಳ್ಳಲ್ಲಿ ಹೂವಿನ ಗಿಡ ಯಾವುದೇ ಕಾರಣಕ್ಕೂ ಬರಲ್ಲ. ಏನೋ ಸ್ವಲ್ಪ ಒಂದು ಗದ್ದೆ 2 ಗದ್ದೆ ಐತೆ ನೆಡ್ತೀವಿ ಅನ್ನೋರು ಗಿಡ ಹಂಗಾದರೆ ಯಾವ ರೀತಿ ನೆಡಬೇಕು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ನೆಟ್ಟವ್ರೆ, ಇಲ್ಲಿ ಎಲ್ಲ ಕರೆಕ್ಟಾಗಿ ನೆಟ್ಟವ್ರೆ. ಆದರೆ ಈಗ ಮಳೆ ಹುಯ್ತಾರ ಕಾರಣದಿಂದ ಗಿಡ ಎಲ್ಲ ಸತ್ತಿ ಹೋಯ್ತಿದೆ. ನೋಡಿ, ಅಲ್ಲೆಲ್ಲ ಸತ್ತೋಯ್ತೈತೆ. ನೋಡಿ, ಮಧ್ಯಲೆಲ್ಲ ಬರಗಾಲದಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. ಅದೇ ಮಳೆ ಹುಯ್ತು ಅಂದರೆ, ಈಗ ಮಳೆ ಬರಗಾಲದಲ್ಲಿ ಅಂದರೆ ನೀರಿರಲ್ಲ ಜಾಸ್ತಿ. ಎಲ್ಲೋ ನಾವು ಬಿಟ್ಟಾಗ ನೀರು ಹೋಗಾಗ ಐಕಾದಾಗ ಅದು ಚೆನ್ನಾಗಿರುತ್ತೆ. ಆಮೇಲೆ ಈಗ ಮಳೆಗಾಲದಲ್ಲಿ ನಿಂತು ನೀರಿದ್ದಾಗ ನಳ್ಳಲ್ಲಿ ಬಿಸಿಲೋಡೆಲ್ಲ ಹಾಗೆಲ್ಲ ಸತ್ತೋಗುತ್ತೆ. ಅದರಿಂದ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಅಡಕೆ ಗಿಡದ ಒಳಗೆ ನೀವು ಹೂವಿನ ಸಸಿಯನ್ನು ನೆಡಬೇಡಿ ಎನ್ನುತ್ತಾ, ಎಲ್ಲ ಮರ ಇದ್ದರೂ ಅದೇನಾಗಲ್ಲ, ಅಷ್ಟು ಅಗಲ ಬಡ್ಡೆ ತವಿದ್ರೆ ಇದಾಗುತ್ತೆ. ಆದರೆ ನೀವು ಹೂ ಗಿಡ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ, ಆದರೆ ಏನು ಗಿಡ ದೊಡ್ಡ ಗಿಡಗಳು ತೆಂಗು ಗಿಡ ಇರ್ಬೋದು, ಅಡಿಕೆ ಮರ ಇರ್ಬೋದು, ಏನಿಲ್ಲದೋ ಈ ಜಾಗದಲ್ಲಿ ನೆಡಿ ಒಳ್ಳೆ ದುಡ್ಡು ಮಾಡ್ಬೋದು. ಅದಕ್ಕೂ ಟೈಮ್ ಇರ್ತದೆ. ಇನ್ನೊಂದು ವಿಡಿಯೋ ಯಾವಾಗಲಾದ್ರೆ ಹೇಳ್ತೀನಿ ಯಾವ ಟೈಮಲ್ಲಿ ಹೂವಿನ ಗಿಡ ನೆಡಬೇಕು ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಪ್ಪ ಅಂದರೆ, ಯಾವ ರೀತಿ ಅಡಿಕೆ ಗಿಡದೊಳಗೆ ನೀವು ನೆಡಬೇಕು ಅಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಈ ಪಕ್ಕದಲ್ಲಿ ನೆಡೋದು ಹಂಗೆ ಹಿಂಗೆ ಅಂತ ಏನು ಅಂದ್ಕೋಬೇಡಿ. ದೊಡ್ಡ ಗಿಡ ಬೇಸಿಗೆ ಗಿಡಗಾಲದಾದರೆ ಈ ಥರ 2 ಲೈನ್ ಇರುತ್ತಲ್ಲ ಅಡಿಕೆ ಮರ, ಅದು ಮಧ್ಯೆ ಒಂದು ಇಕ್ಲು ಬಿಟ್ಬಿಟ್ಟು ಆ ಕಡೆ ಈ ಕಡೆ ಸೈಡು 2 ಕಡೆ ನೆಡಿ. ಅದೇ ದೊಡ್ಡ ಗಿಡ ಬರ್ತದೆ ನೆಟ್ರೆ ಅನ್ನೋದಾದರೆ ಒಂದೇ ಸಾಲು ನೆಡಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೆಲ್ಲ ಸತ್ತೋಯ್ತೈತೆ ಆಲೆ. ಉದಾಹರಣೆ ತೋರಿಸ್ತಾ ಇರೋದು. ನೋಡಿ, ಅಡಿಕೆ ಮರನೂ ಎಷ್ಟು ಚೆನ್ನಾಗೈತೆ. ನೋಡಿ, ಅಡಿಕೆ ಮರ ಎಲ್ಲ ಚೆನ್ನಾಗೈತೆ. ನೀವು ಯಾವುದೇ ಕಾರಣಕ್ಕೂ ಹೂವಿನ ಸಸಿಯನ್ನು ನೆಡಬೇಕಾದ್ರೆ ಈ ರೀತಿಯೇ ನೆಡಿಲಿ ತೋರ್ತಾನೆ. ನೋಡಿ, ಈ ಥರನೇ ನೆಡಿ. ನೋಡಿ, ಈ ನೆಟ್ಟರೆ ಬರಗಾಲದಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ, ಏನಿಲ್ಲ. ಆದರೆ ಮಳೆಗಾಲದಲ್ಲಿ ನೆಟ್ಟರೆ ಎಲ್ಲ ಈಗಾಗಲೇ ಸದೋಯ್ತೈತೆ. ನೋಡಿ, ಅಲ್ಲೆಲ್ಲ ಸದೋಯ್ತೈತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನುತ್ತಾ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ. ಧನ್ಯವಾದಗಳು.